ನಮಸ್ತೆ, ನನ್ನ ಹೆಸರು ಓಂಕಾರಪ್ಪ. ನಾನು ಅಖಿಲ ಭಾರತ ಸುಸಂಘಟಿತ ಸೋಯಾವರೆ ವಿಭಾಗ JKVK ಬೆಂಗಳೂರು ಇಲ್ಲಿ ಪ್ರಧಾನ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸೋಯಾವರೆ ಒಂದು ಮುಖ್ಯವಾದ ಎಣ್ಣೆಕಾಳು ಬೆಳೆ. ಇದನ್ನು ಅದ್ಭುತವಾದ ಬೆಳೆ, ಮಿರಾಕಲ್ ಕ್ರಾಪ್ ಅಥವಾ ವಂಡರ್ ಕ್ರಾಪ್ ಅಂತ ನಾವು ಕರಿತೀವಿ. ಏಕೆಂದರೆ ಇದರಲ್ಲಿ ಶೇಕಡ 24ರಷ್ಟು ಎಣ್ಣೆ ಅಂಶ, ಶೇಕಡ 40ರಷ್ಟು ಪ್ರೋಟೀನ್ ಮತ್ತು ಶೇಕಡ 34ರಷ್ಟು ಸಾರಜನಕ ಇರ್ತಕ್ಕಂಥ ಬೆಳೆ ಇದು. ಇದನ್ನು ಪ್ರಪಂಚದಲ್ಲಿ ಮುಖ್ಯವಾದ ಎಣ್ಣೆಕಾಳು ಬೆಳೆ ಅಂತ ನಾವು ಈಗ ಪರಿಗಣಿಸಿದ್ದೇವೆ. ಭಾರತದಲ್ಲಿ ಇದನ್ನು ಸುಮಾರು 13.4 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದೀವಿ. ಕರ್ನಾಟಕವನ್ನು ತೆಗೆದುಕೊಳ್ಳೋದಾದರೆ ಕರ್ನಾಟಕದಲ್ಲಿ ಇದನ್ನು 4.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದೇವೆ. ಇದರ ಉತ್ಪಾದನೆ ಬಂದು 5.5 ಲಕ್ಷ ಮಿಲಿಯನ್ ಟನ್ಗಳಿರ್ತದೆ. ಇದಲ್ಲದೆ ಇದರ ಉತ್ಪಾದಕತೆ ಬಂದು ಕರ್ನಾಟಕದಲ್ಲಿ 1,250 kg ಒಂದು ಹೆಕ್ಟೇರ್ಗಿರ್ತದೆ. ನಾವು ಇಲ್ಲಿ ಕೃಷಿ ಮೇಳದಲ್ಲಿ ಮುಖ್ಯವಾಗಿ 4 ಪ್ರಮುಖ ತಳಿಗಳನ್ನು ರೈತರಿಗೋಸ್ಕರ ಬಿತ್ತನೆ ಮಾಡಿದ್ದೇವೆ. ಮುಖ್ಯವಾಗಿ ಬಂದು ಒಂದು KBS 23 ಅಂತ. ಇದು ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆ ಮಾಡಿರ್ತಕ್ಕಂಥ ತಳಿ. ಇದು ಅಲ್ಪಾವಧಿ ತಳಿ. ಇದು 90ರಿಂದ 91 ದಿವಸ 92 ದಿವಸದಲ್ಲಿ ಕಟಾವಿಗೆ ಬರ್ತಕ್ಕಂಥ ತಳಿ. ಇದು ಒಂದು ಎಕರೆಗೆ ಸುಮಾರು 14ರಿಂದ 16 ಕ್ವಿಂಟಲ್ ಇಳುವರಿ ಕೊಡ್ತಕ್ಕಂಥ ತಳಿ ಇದು. ಇದನ್ನು ವರ್ಷದ ಎಲ್ಲ ಕಾಲದಲ್ಲಿಯೂ ನಾವು ಬೆಳೆಯಬಹುದು. ಇದನ್ನು ಬಿಟ್ಟರೆ ಒಂದು ಬಹಳ ಮುಖ್ಯವಾದ ತಳಿ KBVS 1 ಅಥವಾ ತರಕಾರಿ ಸೋಯಾವರೆ ಅಥವಾ ಕರುಣೆ ಅಂತ ನಾವು ಹೇಳ್ತೇವೆ. ಇದನ್ನು ವರ್ಷದ ಎಲ್ಲ ಕಾಲದಲ್ಲೂ ಬೆಳೆಯಬಹುದಾದಂಥ ತಳಿ ಇದು. ಇದನ್ನು ಮುಖ್ಯವಾಗಿ ನಾವು ತರಕಾರಿಗೋಸ್ಕರ ಅಭಿವೃದ್ಧಿಪಡಿಸಿ ಅಖಿಲ ಭಾರತ ಮಟ್ಟದಲ್ಲಿ ಬಿಡುಗಡೆ ಮಾಡಿದ್ದೇವೆ. ಇದರ ಹಸಿ ಕಾಳಿಗೋಸ್ಕರ ಇದನ್ನು ಬಿತ್ತನೆ ಮಾಡಿದ 65ರಿಂದ 70 ದಿವಸಗಳಲ್ಲಿ ಹಸಿ ಕಾಳನ್ನು ಕಿತ್ತು ಅದರ ಹಸಿ ಕಾಳುಗಳನ್ನು ನಾವು ಮನೆಯಲ್ಲಿ ಮಾಡ್ತಕ್ಕಂಥ ಯಾವುದೇ ಪದಾರ್ಥ ಇರ್ಬೋದು, ಪಲ್ಯ, ಸಾಂಬಾರ್, ಪಲಾವ್ ಇತ್ಯಾದಿ ಎಲ್ಲ ಮನೆಯಲ್ಲಿ ಮಾಡ್ತಕ್ಕಂಥ ಯಾವುದೇ ಪದಾರ್ಥದಲ್ಲಿ ಇದನ್ನು ಯಥೇಚ್ಛವಾಗಿ ಬಳಸೋದ್ರಿಂದ ಪ್ರೋಟೀನ್ ಕೊರತೆಯನ್ನು ನೀಗಿಸೋದರಲ್ಲಿ ಇದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ನೀವಿಲ್ಲಿ ನೋಡ್ಬೋದು, ಇದು KBVS 1 ಅಥವಾ ಕರುಣೆ ತಳಿ. ಇದರ ಕಾಯಿಗಳು ತುಂಬ ದಪ್ಪವಾಗಿರ್ತದೆ, ಕಾಳುಗಳು ಸಹ ತುಂಬ ದಪ್ಪವಾಗಿರ್ತದೆ. ಇದನ್ನು ಸುಮಾರು 60ರಿಂದ 70 ದಿವಸಗಳಲ್ಲಿ ಕಿತ್ತು ನಾವು ಇದರ ಕಾಯಿಗಳನ್ನು ಮನೆಯಲ್ಲಿ ಮಾಡ್ತಕ್ಕಂಥ ಪದಾರ್ಥಗಳಿಗೆ ಉಪಯೋಗಿಸ್ಬೋದು. ಇದು ಒಂದು ಹೆಕ್ಟೇರ್ಗೆ ಸುಮಾರು 100ರಿಂದ 110 ಟನ್ ಹಸಿ ಕಾಯಿಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ತಳಿ. ಮತ್ತು ಇದಕ್ಕೆ ಮುಖ್ಯವಾಗಿ ರೋಗವನ್ನು ತಡೆದುಕೊಳ್ಳತಕ್ಕಂಥ ಶಕ್ತಿ ಇರತಕ್ಕಂಥ ತಳಿ ಇದು. ಮತ್ತು 3ನೇ ತಳಿ ಬಂದು JS 335 ಅಂತ ಹೇಳ್ಬಿಟ್ಟು, ಇದನ್ನು ಭಾರತದಲ್ಲಿ ಮುಖ್ಯವಾಗಿ ಬೆಳೀತಕ್ಕಂಥ ತಳಿ ಇದು ಒಂದು ಹೆಕ್ಟೇರ್ಗೆ ಸುಮಾರು 30ರಿಂದ 35 ಕ್ವಿಂಟಲ್ ಇಳುವರಿ ಕೊಡ್ತಕ್ಕಂಥ ತಳಿ. ಮತ್ತು ಇನ್ನೊಂದು ಬಂದು RKS 18 ಅಂತ ಹೇಳ್ಬಿಟ್ಟು, ಇದು ಅಲ್ಪಾವಧಿ ತಳಿ. ಇದು ಅಂತರ ಬೆಳೆಗೆ ಭಾಳ ಸೂಕ್ತವಾದಂಥ ತಳಿ. ಇದನ್ನು ವರ್ಷದ ಎಲ್ಲ ಕಾಲದಲ್ಲಿಯೂ ಬೆಳೆಯಬಹುದು. ಅದು ಮುಖ್ಯವಾಗಿ ಕಬ್ಬಿನಲ್ಲಿ ಅಂತರ ಬೆಳೆಗೆ ಭಾಳ ಮುಖ್ಯವಾದ ತಳಿ. ಮತ್ತು ಇದನ್ನು ನಾನು ನಿಮಗೆ ಮೊದಲೇ ಹೇಳಿದೆ, ಶೇಕಡ 20ರಷ್ಟು ಎಣ್ಣೆ ಅಂಶ ಇರ್ತದೆ ಅಂತ ಹೇಳ್ಬಿಟ್ಟು. ಎಣ್ಣೆಯನ್ನು ತೆಗೆದು ಹಿಂಡಿ ಬರ್ತದೆ, ನೀವು ನೋಡ್ಬೋದು. ಇದು ಸೋಯಾ ಹಿಂಡಿ, ಎಣ್ಣೆಯನ್ನು ತೆಗೆದ ಮೇಲೆ ಬರ್ತಕ್ಕಂಥ ಹಿಂಡಿ. ಇದನ್ನು ಮುಖ್ಯವಾಗಿ ಪಶುಗಳ ಆಹಾರ ಅಥವಾ ಮೀನಿನ ಆಹಾರ ಇದರಲ್ಲಿ ಮತ್ತು ಪೌಲ್ಟ್ರಿ ನಾವೇನು ಹೇಳ್ತೀವಿ ಕುಕ್ಕಟದಲ್ಲಿ ಇದನ್ನು ಯಥೇಚ್ಛವಾಗಿ ಬೆಳೆಸ್ತೇವೆ. ಸೊ ಇದನ್ನು ಬೆಳೆಯೋದ್ರಿಂದ ಇದರಲ್ಲಿ ಮುಖ್ಯವಾಗಿ ಹೆಚ್ಚಿನ ಪ್ರೋಟೀನ್ ಅಂಶ ಇರೋದ್ರಿಂದ ಇದನ್ನು ಬೆಳೆದು ರೈತರು ಉಪಯೋಗಿಸೋದ್ರಿಂದ ನಮ್ಮಲ್ಲಿ ಇರ್ತಕ್ಕಂಥ ಇದೇನು ಪ್ರೋಟೀನ್ ಕೊರತೆ ಏನಿದೆ ಅದನ್ನು ನಿಲ್ಲಿಸೋದ್ರಲ್ಲಿ ಇದು ಭಾಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.